ಸರ್, ಈಗ ಲೋಕಸಭಾ ಚುನಾವಣೆ ಬರ್ತಿದೆ, ಸೊ ತಾವೇನಾದ್ರೂ ಸ್ಪರ್ಧೆ ಮಾಡೋ ವಿಚಾರ ಇದೆಯಾ? ಪಕ್ಷದಲ್ಲಿ ಆ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ನಾವಿನ್ನೂ ಎಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿಲ್ಲ. ವರಿಷ್ಠ ತೀರ್ಮಾನ ಏನ್ ತಗೊಳ್ತಾರೋ ಅವ್ರ ತೀರ್ಮಾನಕ್ಕೆಲ್ಲ ನಾವು ಬದ್ಧವಾಗಿದ್ದೀವಿ. ಈಗ ಬೆಂಬಲಿಗರು ಅಭಿಮಾನಿಗಳು ಯಾವತ್ತೂ ಒತ್ತಾಯ ಮಾಡ್ತಾರೆ, ಅವರು ಅದ ಅಭಿಮಾನ, ಅವ್ರ ಕರ್ತವ್ಯ. ಒಂದು ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಒತ್ತಾಯ ಮಾಡ್ತಕ್ಕಂಥದ್ದು ಅದು ಸಹಜವಾಗಿ ಮಾಡ್ತಕ್ಕಂಥದ್ದು. ಆದರೂ ಅದನ್ನೆಲ್ಲ ಪರಿಶೀಲನೆ ಮಾಡಿ ತೀರ್ಮಾನ ತಗೊಳ್ಳುವಂಥದ್ದು ನಮ್ಮ ವರಿಷ್ಠರು. ಏನು ವರಿಷ್ಠರು ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ಬೇಕು. ನಾನು ಯಾವ ಲೋಕಸಭೆಗೂ ಸ್ಪರ್ಧೆ ಮಾಡಬೇಕು ಅನ್ನೋದು ನನ್ನ ಇಷ್ಟ ಯಾವುದು ಪಟ್ಟಿಲ್ಲ. ನನ್ನ ಇಷ್ಟ ಪೂರ್ತಿಯಾಗಿ ನಾನು ಯಾವುದು ಹೇಳಿಕೆ ಕೊಟ್ಟಿಲ್ಲ. ನಮ್ಮ ಹೈಕಮಾಂಡ್ ಅವರು ಏನು ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನಕ್ಕೆ ನಾವು ಕೆಲಸ ಮಾಡ್ತೀವಿ. ಆ ಅಭ್ಯರ್ಥಿ ನಾವು ಗೆಲ್ಲಿಸುವಂಥದ್ದು ನಮ್ಮ ಕರ್ತವ್ಯ. ಅಂತ ಸಿದ್ಧತೆಗಳು ಯಾವ ಮಾಡ್ಕೊಂಡಿಲ್ಲ, ಇನ್ನು ಮುಂದೆ ಕಾದ್ ನೋಡೋಣ. ಸರ್, ಈಗ ಲೋಕಸಭಾ ಚುನಾವಣೆ ಬರ್ತಿದೆ, ಸೊ ತಾವೇನಾದ್ರೂ ಸ್ಪರ್ಧೆ ಮಾಡೋ ವಿಚಾರ ಇದೆಯಾ? ಪಕ್ಷದಲ್ಲಿ ಆ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ನಾವಿನ್ನೂ ಎಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿಲ್ಲ. ವರಿಷ್ಠ ತೀರ್ಮಾನ ಏನ್ ತಗೊಳ್ತಾರೋ ಅವ್ರ ತೀರ್ಮಾನಕ್ಕೆಲ್ಲ ನಾವು ಬದ್ಧವಾಗಿದ್ದೀವಿ. ಈಗ ಬೆಂಬಲಿಗರು ಅಭಿಮಾನಿಗಳು ಯಾವತ್ತೂ ಒತ್ತಾಯ ಮಾಡ್ತಾರೆ, ಅವರು ಅದ ಅಭಿಮಾನ, ಅವ್ರ ಕರ್ತವ್ಯ. ಒಂದು ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಒತ್ತಾಯ ಮಾಡ್ತಕ್ಕಂಥದ್ದು ಅದು ಸಹಜವಾಗಿ ಮಾಡ್ತಕ್ಕಂಥದ್ದು. ಆದರೂ ಅದನ್ನೆಲ್ಲ ಪರಿಶೀಲನೆ ಮಾಡಿ ತೀರ್ಮಾನ ತಗೊಳ್ಳುವಂಥದ್ದು ನಮ್ಮ ವರಿಷ್ಠರು. ಏನು ವರಿಷ್ಠರು ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ಬೇಕು. ನಾನು ಯಾವ ಲೋಕಸಭೆಗೂ ಸ್ಪರ್ಧೆ ಮಾಡಬೇಕು ಅನ್ನೋದು ನನ್ನ ಇಷ್ಟ ಯಾವುದು ಪಟ್ಟಿಲ್ಲ. ನನ್ನ ಇಷ್ಟ ಪೂರ್ತಿಯಾಗಿ ನಾನು ಯಾವುದು ಹೇಳಿಕೆ ಕೊಟ್ಟಿಲ್ಲ. ನಮ್ಮ ಹೈಕಮಾಂಡ್ ಅವರು ಏನು ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನಕ್ಕೆ ನಾವು ಕೆಲಸ ಮಾಡ್ತೀವಿ. ಆ ಅಭ್ಯರ್ಥಿ ನಾವು ಗೆಲ್ಲಿಸುವಂಥದ್ದು ನಮ್ಮ ಕರ್ತವ್ಯ. ಅಂತ ಸಿದ್ಧತೆಗಳು ಯಾವ ಮಾಡ್ಕೊಂಡಿಲ್ಲ, ಇನ್ನು ಮುಂದೆ ಕಾದ್ ನೋಡೋಣ.